ಹಾಯ್ ಗೈಸ್, ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ರಹಸ್ಯ. ನಾವಿವತ್ತು ಹೋಗ್ತಾ ಇರೋ ಒಂದು ರಹಸ್ಯವಾದ ಜಾಗ. ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನೀವು ಫುಲ್ಲು ವೀಡಿಯೋನ ಎಂಟು ತನಕ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ಜಾಗಕ್ಕೆ ಹೋಗ್ತಾ ಇದೀವಿ ಅಂತ. ಇದೊಂದು ಸನ್ರೈಸ್ ಸ್ಪಾಟು. ಸೊ ಸನ್ರೈಸೇ ನೋಡೋಕೆ ಹೋಗೋಣ. ನನ್ನ ಜೊತೆ ಇದ್ದಾರೆ, ಹರ್ಷನೂ ಇದ್ದಾರೆ. ಆ ಬೈಕ್ ಇಲ್ಲಿದೆ, ಬಟ್ ಅವನು ಕ್ಯಾಮ್ರಾ ಹಿಂದೆ ಇದ್ದಾರೆ. ಅಷ್ಟೇ ಡಿಫ್ರೆನ್ಸ್. ರೋಡ್ ಮಾತ್ರ ಹೆವಿ ವರ್ಸ್ಟ್ ಆಗಿದೆ. ಪರವಾಗಿಲ್ಲ, ಆಫ್ ರೋಡಿಂಗ್ ಥರ ಆಗ್ತದೆ. ಒಂಥರ ಫೀಲ್, ಆಫ್ ರೋಡಿಂಗ್ ಫೀಲ್ ಬರ್ತಾ ಇದೆ. ಸಿದ್ದರಾಮಯ್ಯ ನಾನು ನಿನ್ನ ನಂಬಿದೆ. ಈ ಅಜ್ಜಿ ಏನಪ್ಪ ಧೂಳಾಗ್ತಾರೆ ಎಲ್ಲರಿಗೂ ಹೊರಗಡೆಗೆ. ಹೋಗಲ್ಲ Paints the sky, golden dreams are flying high. Helmet on, engine starts. Every mile ignites our hearts. Cold wind dancing on my face. Every turn. ಇನ್ನು ಮುಂದೆ Every road takes us higher, right into the sunrise. Living with no compromise. Every mountain, every view feels completely brand new. This is where we belong. A song. Stops and winding roads, hidden places nobody knows. Laughing louder, feeling free. Nature writes our memory. Clouds above and wheels below. Every heartbeat. ಈ ನನ್ನ ಮಗಂಗೆ ಹುಚ್ಚ ನನ್ನ ಮಗಂಗೆ ಫೋಟೋ ಅಂತ ಸಾಯ್ತಾನೆ. ನೋಡ್ರಿ, ಈ ಹುಚ್ಚ ನನ್ನ ಮಗ ಅವನಂತ. ಇಲ್ಲಿಂದ ಸುತ್ತ ಹೆಂಗ್ ಕಾಣ್ತಾ ಇದೆ, ಇದು ಪೂರ್ತಿ ಮಂಚನಬೆಲೆ ಊರು ಮತ್ತೆ ಮಂಚನಬೆಲೆ ಡ್ಯಾಮ್. ಅದೇನೆ ಎಷ್ಟು ನೀಟಾಗಿ ಕಾಣ್ತದೆ ನೋಡಿ. ಇಲ್ಲಿಂದ ನಾವು ಟೋಟಲಿ ಒಂದು ಜಾಗದಲ್ಲಿದ್ದೀವಿ, ಕಂಪ್ಲೀಟಾಗಿ ಪೂರ್ತಿ ಯಾರು ಇಲ್ದಿರೋ ಜಾಗ ಇದು. ಇಲ್ಲಿ ಅಂತೆ ಆ ಮಗಂಗೆ ಬರೀ ಫೋಟೋ ಹುಚ್ಚು ಬಿಟ್ರೆ ಬೇರೆ ಏನೂ ಇಲ್ಲ. ಯಾರಾದ್ರೂ ಒಬ್ಬ ಕ್ಯಾಮ್ರಾಮನ್ಗೆ ಹೈರಿಂಗ್ ಮಾಡೋ, ಅದ್ರ ಬದಲು ಬಿಟ್ರು. ನಾನು ಫೋಟೋಗ್ರಾಫರ್ ಆಗೋಣ ಅಂತ ಅನ್ಕೊಂಡೆ, ಏನ್ ಮಾಡೋಣ ಆಗಕ್ಕಾಗಲಿಲ್ಲ. ಅದಕ್ಕೆ ಫೋಟೋಗ್ರಾಫರ್ನ ನನ್ನ ಜೊತೆ ಇಟ್ಕೊಂಡಿದ್ದೀನಿ. ನನ್ನ ಮಗ ನಾನು ಫೋಟೋಗ್ರಾಫರ್ ಅಂತ ಅವನಿಗೆ. ನಿಮ್ಗೆ ಏನು ಸಿಗುತ್ತೆ ಇಲ್ವಾ, ಮೀನು ಅಂಗಡಿ ಮಾತ್ರ ತುಂಬ ತುಡುಕ್ತಾ ಇರುತ್ತೆ. ಫಿಶ್ ಫ್ರೈ, ತವಾ ಫ್ರೈ, ಅದು ಇದು ಆಳು ಮೂಳು ಎಲ್ಲ ಸೇರ್ತದೆ. ಅಂಗಡಿ ಹಾಕೊಂಡು ಇಲ್ಲಿ ಮರನೇ ಇಲ್ಲ ಅನ್ಸುತ್ತಪ್ಪ. ಇಲ್ಲೇ ಒಂದು ಅಂಗಡಿ. ಸೊ ಐ ರಿಮೆಂಬರ್ ಲಾಸ್ಟ್ ಟೈಮ್ ಈ ಸ್ಪಾಟಲ್ಲಿ ಒಬ್ಬ ಸ್ಪೀಡಾಗಿ ಬಂದು ಆಕ್ಸಿಡೆಂಟ್ ಆಗಿ ಇಲ್ಲಿ ವೆಹಿಕಲ್ ಬಿಟ್ಟು ಸತ್ತೇ ಹೋಗಿದ್ದ ಪಾಪ. ಕೇರ್ಫುಲ್ ಡ್ರೈವ್, ಯಾಕಂದರೆ ಇದು ಟರ್ನಿಂಗ್ ಥರ ಇದೆ, ವಿ ಡೇಂಜರ್ ಟರ್ನಿಂಗ್.
ಮಂಚಿನ ಬೆಳೆ ಡೇಂಜರ್ ಟರ್ನಿಂಗ್ ಇದೆ. ಇಲ್ಲಿ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ, ಬರಂಗಿದ್ರೂ ಹುಷಾರಾಗಿ ಬನ್ನಿ ಅಷ್ಟೇ. ಇದು ಒಂದೇ ಇಲ್ಲಿ ಎಮ್ಮರ್ದು ಬೆಣ್ಣೆ ತಾಸ್ತಾರೆ, ಬೆಣ್ಣೆ ಹೊಡಿತಾರೆ, ಮೀನು ತಿಂತಾರೆ. ಒಳ್ಳೆ ಜನ ಎಂತ ಹೋಟ್ಲು ಬೇಡ ಫೇಮಸ್ ಆಗಿದೆ ಈ ಕಡೆ ಕಾಣ್ತಾ ಇದ್ದಾರೆ. ಟ್ರೈ ಮಾಡೋಣ. ಏನು ಗುರು ಇಲ್ಲೂ ಮೀನು ಅಂಗಡಿ ಬಿಟ್ಟಿಲ್ಲ ನೋಡು. ಒಂದು ನಿಮಿಷ ವೆಯ್ಟ್. ತೋರಿಸ್ಬೇಕಂತ ಅಂದ್ಕೊಂಡ, ನೀವು ತುಂಬ ಕಮ್ಮಿ ಇದೆ ಗುರು. ನಾವು ಬಂದಿದ್ದೀವಿ ನೋಡು. ನಿಮ್ಗೆ ಇಲ್ಲಿ ಸಿಗೋ ವೈಭವ ಬೇರೆ. ತುಂಬ ಸಲ ಬಂದಿದ್ದೀನಿ, ಬಟ್ ಎಲ್ಲ ಟೈಮಲ್ಲೂ ಇದು ನೋಡಿದ್ರೆ ಎಷ್ಟು ಕಾಲಗಡಾಗಾಯಿತು. ಈ ಥರ ಆ ಥರ ಎಲ್ಲ ನಮ್ಮೂರಲ್ಲಿ ಹಾಲು ತಗೊಂಡ್ಕೊಳ್ಳೋಣ. ಒಳಗೆ ಬೇಡ Morning light paints the sky, golden dreams of ಗೈಸ್, ಅರ್ಲಿ ಮಾರ್ನಿಂಗ್ ಸನ್ರೈಸ್ ನೋಡೋಕೆ ಹೋಗಿದ್ವಿ ಮಂಚಿನ ಬೆಲೆಗೆ. ಹೆಂಗಿತ್ತು ಅಂದರೆ ಮಸ್ತಾಗಿತ್ತು ಗೈಸ್. ಚಿಕ್ಕಮಂಗ್ಳೂರಿಗೆ ಹೋದ್ರೂ ಆ ಥರ ಸನ್ರೈಸ್ ಸಿಗೋದು ಡೌಟು, ಪಕ್ಕ ಸಿಕ್ಕಿತ್ತು ಗೈಸ್. ಮಸ್ತ್ ಎಂಜಾಯ್ ಮಾಡಿದ್ದೀವಿ. ಆದರೂ ಗೌತಮ್ ಜೊತೆ ಎಂಜಾಯ್ ಮಾಡಿ ಈ ರೈಡ್ ಮಾಡೋದಿದೆಯಲ್ಲ ಅಲ್ಟಿಮೇಟ್. ಆದರೂ ಲೇಟ್ ಮಾಡ್ದೆ, 10 ನಿಮಿಷ ಕಾಯಿಸ್ತಾ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಆನ್ ಟೈಮ್ ಬರೋಕ್ಕೆ ಹೇಳಿದ್ದೀನಿ. ಈ ಟೈಮ್ ನಾನೇ ಕ್ಷಮಿಸಿದ್ದೀನಿ, ಪರವಾಗಿಲ್ಲ ಅಂತ. ಎಕ್ಸ್ಪೀರಿಯೆನ್ಸು ನಮ್ಮ ಮಂಚಿನ ಬೆಲೆ ಅಂತೂ ಸೂಪರ್ ಆಗಿತ್ತು. ಬಟ್ ಏನಂದರೆ, ನಿಮ್ಮ ಫ್ರೆಂಡ್ಸು ಯಾರಾದರೂ ಮಂಚಿನ ಬೆಲೆ ಹೋಗ್ತಾಯಿದ್ರೆ, ಇಲ್ಲ ಏನಾದರೂ ಹೋಗಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರೆ, ಬಟ್ ಕೇರ್ಫುಲ್ ಆಗೋಗಿ. ಬಿದ್ದರೆ ಅನಾಹುತ ಆಗೋದು, ಸಾಯೋದು ಅದೆಲ್ಲ ಮಾಮೂಲಿ ಇದ್ದೇ ಇರುತ್ತೆ. ಬಟ್ ಸೇಫ್ಟಿ ತುಂಬ ಇಂಪಾರ್ಟೆಂಟು. ಎಸ್ಪೆಷಲಿ ನಾವು ಬಂದಾಗ ನಮ್ಮ ಮುಂದೆಗಡೆ ಒಂದು ಕ್ಯಾಂಟ್ರ್ ಫುಲ್ಲು ಬಿದ್ದೋಗಿತ್ತು. ಆದರೂ ನಾವು ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಬಿದ್ದ ಮೇಲೆ ಏನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಸೇಫ್ಟಿ ನಿಮ್ಮ ಪಕ್ಕದಲ್ಲಿದೆ. ಬಟ್ ಏನಂದರೆ ಮಿಡ್ ನೈಟ್ ಹೋಗ್ಬಿಡೋಣ, ಬೆಳಗಿನ ಜಾವ ಸನ್ರೈಸ್ ನೋಡೋಣ ಅಂತ ಹೋಗಕ್ಕೆ ಹೋಗ್ಬೇಡಿ. ಅದೊಂಥರ ಹಾಂಟೆಡ್ ಪ್ಲೇಸು. ಮಂಚಿನ ಬೆಲೆ ಎಲ್ಲರಿಗೂ ಗೊತ್ತಿರೋಂಥ ಜಾಗ ಅದು, ಸರಿನಾ? ಮತ್ತು ಅಲ್ಲಿ 12 ಗಂಟೆಗಳು ನಿಮಗೆ ತುಂಬ ಹಾಂಟೆಡ್. ಯಾಕಂದರೆ ಕಂಪ್ಲೀಟ್ ಒಂದು ಸ್ಟ್ರೀಟ್ ಲೈಟು ನಿಮ್ಗೆ ಕಾಣಲ್ಲ. ಬಟ್ ಹಾಂಟೆಡ್ ಪ್ಲೇಸ್ ಅದು. ಬಟ್ ಬೆಳಗಿನ ಜಾವ ಮಾತ್ರ ಸೂಪರ್ ಪ್ಲೇಸು.